ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಕಾರ್ತಿಕ್. RCBಗೆ ಸಿಗ್ತಾರಾ ಹೊಸ ಓನರ್? ಮಾರಾಟಕ್ಕಿದೆ ರಾಯಲ್ ಚಾಲೆಂಜರ್ಸ್. ಒಂದು ಕಪ್ ಗೆಲ್ಲುತ್ತಿದ್ದಂತೆ ಸೇಲ್ ಮಾಡೋಕೆ ಮುಂದಾಗಿದ್ದೇಕೆ? ಮಲ್ಯ ಹೇಳಿದ ಅದೊಂದು ಮಾತು ಡ್ಯಾಮೇಜ್ ಮಾಡ್ತಾ ಕೇಂದ್ರದ ಅದೊಂದು ನಿರ್ಧಾರಕ್ಕೆ ಹೆದರಿದ್ರ ಮಾಲೀಕರು? ಇದೇ ಈ ಹೊತ್ತಿನ ವಿಶೇಷ. RCB ಫಾರ್ ಸೇಲ್. 18 ವರ್ಷಗಳ ಬಳಿಕ IPL ಕಪ್ ಗೆಲ್ಲುವಲ್ಲಿ ಕೊನೆಗೂ RCB ಯಶಸ್ವಿಯಾಗಿದ್ದಾಯಿತು. ಇದಾದ ಬಳಿಕ ಭಾರತೀಯ ಕ್ರಿಕೆಟ್ ಲೋಕ ಕಂಡ ಅತಿ ದೊಡ್ಡ ದುರಂತವು ನಡೆದೇ ಹೋಯಿತು. ಇದೆಲ್ಲ ಆಗ್ತಿದ್ದಂತೆ RCBಗೆ ಬ್ಯಾನ್ ಭೂತ ಎದುರಾಗಿತ್ತು. ಈ ಊಹಾಪೋಹಗಳಿಗೆ ತೆರೆ ಬೀಳೋ ಮುನ್ನವೇ ಅಭಿಮಾನಿಗಳಿಗೆ ಮತ್ತೊಂದು ಆಘಾತ ಎದುರಾಗಿದೆ. RCB ಮಾರೋಕೆ ಅದರ ಮಾಲೀಕರು ಸಿದ್ಧರಾಗಿದ್ದಾರಂತೆ. ಯಾಕೆ ಅಂತ ನೋಡೋಣ ಬನ್ನಿ. ಚಂಡಮಾರುತವೇ ಬಂದ ಹಾಗಿದೆ, ನಮ್ಮ ತಂಡವು ಸಿದ್ಧವಾಗಿದೆ. ಈ ಸಲ ಕಪ್ ನಮ್ದೇ, ನಮ್ಮೆಲ್ಲರ ಒಂದೇ ಕನಸು IPL ಚಾಂಪಿಯನ್ಸು ಆಗಲೇಬೇಕು ಎಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸಲಾಂ RCB, ಸಲಾಂ RCB, ಸಲಾಂ RCB, ಸಲಾಂ RCB. ನಾವು ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. 18 ವರ್ಷ, ಬರೋಬ್ಬರಿ 18 ವರ್ಷದ ಅಭಿಮಾನಿಗಳ ನಿರಂತರ ಕಾಯುವಿಕೆಗೆ RCB ಅಂತ್ಯ ಹಾಡಿತ್ತು. ಅಭಿಮಾನಿಗಳು ಕಾಂತಿದ್ದ ಕನಸು ನನಸಾಗಿತ್ತು. 18 ವರ್ಷಗಳಲ್ಲಿ ಮೊದಲ ಬಾರಿಗೆ RCB IPL ಕಪ್ ಗೆದ್ದಿತ್ತು. 18 ವರ್ಷಗಳಲ್ಲಿ ಮೊದಲ ಬಾರಿ ಕಪ್ ಗೆದ್ದ ಸಂತಸ 18 ಗಂಟೆಯೂ ಉಳಿಯಲಿಲ್ಲ. RCB ಆಟಗಾರರಿಗೆ ಸನ್ಮಾನ ಮಾಡಲು ರಾಜ್ಯ ಸರ್ಕಾರ ತೋರಿದ ಆತುರ. KSCA RCB ಮ್ಯಾನೇಜ್ಮೆಂಟ್ ಅಜಾಗರೂಕತೆಯಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತದ ದುರಂತ ನಡೆದಿತ್ತು. ಇದಾಗ್ತಿದ್ದಂತೆ RCB ಬ್ಯಾನ್ ಮಾಡ್ತಾರೆ ಅನ್ನೋ ಊಹಾಪೋಹ ಹರಿದಾಡಿತ್ತು. ಬ್ಯಾನ್ ಕುರಿತು ಸ್ಪಷ್ಟತೆ ಸಿಕ್ಕಿರಲಿಲ್ಲ. ಇದರ ನಡುವೆ ಮತ್ತೊಂದು ಸುದ್ದಿ ಭಾರೀ ಹಲ್ಚಲ್ ಎಬ್ಬಿಸಿದೆ. ಮತ್ತೊಮ್ಮೆ ಕೈ ಬದಲಾಗುತ್ತಾ RCBಯ ಮಾಲೀಕತ್ವ. IPL ಕಪ್ ಗೆಲ್ಲುತ್ತಿದ್ದಂತೆ ಮಾರಾಟದ ಕುರಿತು ಚರ್ಚೆ. ಸದ್ಯಕ್ಕೆ ಹರಿದಾಡ್ತಿರೋ ಸುದ್ದಿ ಪ್ರಕಾರ RCBಯ ಮಾಲೀಕತ್ವ ಯುನೈಟೆಡ್ ಸ್ಪಿರಿಟ್ಸ್ ಬಳಿ ಇದೆ. ಈ ಯುನೈಟೆಡ್ ಸ್ಪಿರಿಟ್ಸ್ನ ಅಸಲಿ ಮಾಲೀಕ ಜಗತ್ತಿನ ಅತಿ ದೊಡ್ಡ ಮದ್ಯದ ಕಂಪನಿ ಡಿಯಾಜೋ ಬಳಿ ಇದೆ. ಈ ಡಿಯಾಜೋ ಕಂಪನಿ RCBಯನ್ನ ಸಂಪೂರ್ಣ ಮಾರಾಟ ಮಾಡಲು ಅಥವಾ ಬೇರೆಯವರಿಗೆ ಪಾಲುದಾರಿಕೆ ನೀಡಲು ಉತ್ಸುಕತೆ ತೋರಿಸುತ್ತಿದ್ದಂತೆ ಈಗಾಗಲೇ RCB ಮಾರಾಟದ ಕುರಿತು ಎಲ್ಲ ಸಾಧ್ಯತೆಗಳನ್ನು ಅವಲೋಕಿಸಲು ಈಗಾಗಲೇ ಸಲಹೆಗಾರರನ್ನ ಕೂಡ ನೇಮಿಸಿದೆಯಂತೆ. ಈ ಸುದ್ದಿ ಹೊರಬರ್ತಿದ್ದಂತೆ ಮತ್ತೊಮ್ಮೆ RCB ಮಾಲೀಕರು ಬದಲಾಗ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಹರಾಜಿನಲ್ಲಿ ಬೆಂಗಳೂರು ತಂಡ ಖರೀದಿಸಿದ್ದ ವಿಜಯ್ ಮಲ್ಯ. IPL ಹರಾಜಿನಲ್ಲಿ ಎರಡನೇ ಅತಿ ದೊಡ್ಡ ಮೊತ್ತಕ್ಕೆ ತಂಡ ಖರೀದಿ. 2007ರಲ್ಲಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ IPL ಅನ್ನು ಚುಟುಕು ಕ್ರಿಕೆಟ್ ಆರಂಭಿಸಲು ನಿರ್ಧರಿಸಿತ್ತು. ಇಂಗ್ಲೆಂಡ್ನ ಇಂಗ್ಲಿಷ್ ಪ್ರೀಮಿಯರ್ ಲೀಗ್ ಸ್ಫೂರ್ತಿಯಿಂದ ಟೂರ್ನಿಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಹೆಸರಿಟ್ಟಿತ್ತು. ಕ್ರಿಕೆಟ್ ಅನ್ನು ದೇಶಗಳ ನಡುವಿನ ಆಟವನ್ನ, ಫುಟ್ಬಾಲ್ ಅನ್ನು ಕ್ಲಬ್ ಲೆವೆಲ್ನಲ್ಲಿ ಆಡಿಸೋಕೆ ಚಿಂತನೆ ನಡೆಸಿತ್ತು. ಇದಕ್ಕೆ ಹಲವಾರು ಸಹಮತ ವ್ಯಕ್ತಪಡಿಸಿದ್ರು. ಆಗ ಅಸ್ತಿತ್ವಕ್ಕೆ ಬಂದಿದ್ದೇ IPL. ಲಲಿತ್ ಮೋದಿ ಕನಸಿನ ಕೂಸಾದ IPL 2008ರಲ್ಲಿ ಶುರುವಾಗಿತ್ತು. ಇದಕ್ಕೂ ಮುನ್ನ ತಂಡಗಳ ಹರಾಜು ಪ್ರಕ್ರಿಯೆ ನಡೆಸಿತ್ತು.
ಜನವರಿ 2008ರಲ್ಲಿ IPL ತಂಡಗಳ ಹರಾಜು ನಡೆದಿತ್ತು. ಈ ಹರಾಜಿನಲ್ಲಿ ಭಾಗವಹಿಸಿದ್ದ ವಿಜಯ್ ಮಲ್ಯ ಮೊದಲಿಗೆ ಮುಂಬೈ ತಂಡವನ್ನು ಖರೀದಿಸಲು ಮುಂದಾಗಿದ್ದರು. ಪಕ್ಕಾ ಬಿಸಿನೆಸ್ ಮ್ಯಾನ್ ಆಗಿದ್ದ ವಿಜಯ್ ಮಲ್ಯ ಮುಂಬೈ ಹೊಂದಿದ್ದ ಜನಸಂಖ್ಯೆ, ವಾಣಿಜ್ಯ ನಗರಿ ಅನ್ನೋ ಹೆಸರು ಪರಿಗಣಿಸಿ ತಮ್ಮ ಸಾಮ್ರಾಜ್ಯ ವಿಸ್ತರಿಸಲು ಮುಂಬೈ ತಂಡ ಖರೀದಿಸಲು ಮುಂದಾಗಿದ್ದರು. ಆದರೆ ಮಲ್ಯ ಜೊತೆಗೆ ಭಾರತ ಅತ್ಯಂತ ಶ್ರೀಮಂತ ಉದ್ಯಮಿ ಮುಕೇಶ್ ಅಂಬಾನಿ ಮುಂಬೈ ತಂಡವನ್ನು ಕೊಳ್ಳಲು ಹಠಕ್ಕೆ ಬಿದ್ದಿದ್ರು. ಕೊನೆಗೆ ಮುಕೇಶ್ ಅಂಬಾನಿ IPL ತಂಡಗಳ ಹರಾಜಿನಲ್ಲಿ ಅತಿ ಹೆಚ್ಚು ಮೊತ್ತ ನೀಡಿ ಮುಂಬೈ ತಂಡವನ್ನು ಖರೀದಿಸಿದರು. ಮುಂಬೈ ತಂಡ ಕೈತಪ್ಪಿ ಹೋಗ್ತಿದ್ದಂತೆ ಮಲ್ಯ ಬೇರೆ ಬೇರೆ ನಗರಗಳ 3 ತಂಡಗಳನ್ನು ಕೊಳ್ಳಲು ಉತ್ಸುಕತೆಯನ್ನು ತೋರಿದರು. ಆದರೆ ಕೊನೆಗೆ ತಮ್ಮ ಕಂಪನಿಯ ಕೇಂದ್ರ ಕಚೇರಿ ಇದ್ದ ಬೆಂಗಳೂರು ತಂಡವನ್ನು ಕೊಳ್ಳಲು ಯಶಸ್ವಿಯಾಗಿದ್ದರು. IPL ತಂಡಗಳ ಹರಾಜಿನಲ್ಲಿ 2ನೇ ಅತಿ ದೊಡ್ಡ ಮೊತ್ತಕ್ಕೆ ವಿಜಯ್ ಮಲ್ಯ ತಂಡ ಖರೀದಿಸಿದ್ರು. ಬರೋಬ್ಬರಿ 483 ಕೋಟಿ ರೂಪಾಯಿ ನೀಡಿ ತಂಡವನ್ನು ಖರೀದಿಸಿದ್ರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೆಸರಿಟ್ಟಿದ್ರು. 18 ವರ್ಷಗಳ ಬಳಿಕ RCB ತಂಡದ ಮೌಲ್ಯ 40 ಪಟ್ಟು ಹೆಚ್ಚಾಗಿ ಹೋಗಿದೆ. ಕಿಂಗ್ ಫಿಶರ್ ಏರ್ಲೈನ್ಸ್ ಬಾಗಿಲೆಳೆದ ಬಳಿಕ RCB ಸೇಲ್. ವಿಜಯ್ ಮಲ್ಯರಿಂದ ಯುನೈಟೆಡ್ ಸ್ಪಿರಿಟ್ಸ್ಗೆ ಹಸ್ತಾಂತರ. ವಿಜಯ್ ಮಲ್ಯ ಯಾವುದೇ ಬ್ರ್ಯಾಂಡ್ ಸ್ಥಾಪಿಸಿದ್ರೂ ಅದಕ್ಕೊಂದು ವ್ಯಾಲ್ಯೂ ಬರೋಕೆ ಭಾರಿ ಶ್ರಮ ಪಡ್ತಾರೆ. ಕಿಂಗ್ ಫಿಶರ್ ಬಿಯರ್ನಿಂದ ಹಿಡಿದು ರಾಯಲ್ ಚಾಲೆಂಜ್ ವಿಸ್ಕಿ, ಫೋರ್ಸ್ ಇಂಡಿಯಾ F1, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದವರಿಗೆ ಬ್ರ್ಯಾಂಡ್ಗಳನ್ನು ಕಟ್ಟಿ ಬೆಳೆಸೋದರಲ್ಲಿ ವಿಜಯ್ ಮಲ್ಯ ನಿಸ್ಸೀಮರು. ಇಂದು RCBಗೆ ಇಷ್ಟು ಲಾಯಲ್ ಫ್ಯಾನ್ ಬೇಸ್ ಸೃಷ್ಟಿಯಾಗೋಕೆ ವಿಜಯ್ ಮಲ್ಯ ಕಾರಣ ಅನ್ನೋದರ ಯಾವುದೇ ಸಂದೇಹ ಇಲ್ಲ. ಇಂತಹ ವಿಜಯ್ ಮಲ್ಯ ವಿಮಾನಯಾನ ವಲಯ ಪ್ರವೇಶಿಸಿ ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ರು. ತಮ್ಮ ಜೀವನದಲ್ಲಿ ಸಂಪಾದನೆ ಮಾಡಿದ್ದ ಹಣವನ್ನೆಲ್ಲ ಕಳೆದುಕೊಂಡ ದೇಶ ಭ್ರಷ್ಟರಾಗಿದ್ದಾರೆ. ವಿಜಯ್ ಮಲ್ಯ ಸಾಲದ ಸುಳಿಗೆ ಸಿಲುಕಿದ ಬಳಿಕ RCB USL ಪಾಲಾಗಿತ್ತು. ಹೇಳಬೇಕು ಅಂದರೆ ಒಂದು ಲೆಕ್ಕಾಚಾರದಲ್ಲಿ RCB ಮಾಲೀಕತ್ವದಲ್ಲಿ ಈಗಲೂ ವಿಜಯ್ ಮಲ್ಯಗೆ ಪಾಲಿದೆ. ಯಾಕಂದರೆ USLನಲ್ಲಿ ವಿಜಯ್ ಮಲ್ಯ 5% ಷೇರುಗಳನ್ನು ಹೊಂದಿದ್ದಾರೆ. ವಿಜಯ್ ಮಲ್ಯ ಸಾಲದ ಸುಳಿಗೆ ಸಿಲುಕಿದ ಬಳಿಕ ಜಗತ್ತಿನ 2ನೇ ಅತಿ ದೊಡ್ಡ ಮದ್ಯದ ಕಂಪನಿಯಾದ ಯುನೈಟೆಡ್ ಸ್ಪಿರಿಟ್ಸ್ ಕಂಪನಿಯನ್ನ ಮಾರಿದ್ರು. ಆಗ Diageo ಕಂಪನಿ ಕೊಂಡುಕೊಂಡಿತ್ತು. USL ಕೊಂಡುಕೊಂಡಿದ್ದರಿಂದ ಆ ಕಂಪನಿ ಒಡೆತನದ RCB ಕೂಡ Diageo ಪಾಲಾಯ್ತೇ ಹೊರತು Diageo ದುಡ್ಡು ಹಾಕಿ ಕೊಂಡುಕೊಂಡಿರಲಿಲ್ಲ. Diageo ಸಾಮಾನ್ಯ ಕಂಪನಿ ಏನೂ ಅಲ್ಲ. ಜಗತ್ತಿನ ನಂಬರ್ 1 ಫೇಮಸ್ ವಿಸ್ಕಿ ಜಾನಿ ವಾಕರ್, ಫೇಮಸ್ ವೋಡ್ಕಾ ಸ್ಮಿರ್ನಾಫ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ರ್ಯಾಂಡ್ಗಳ ಒಡೆಯ Diageo. ಈ Diageo ಕಂಪನಿ ಇಂಗ್ಲೆಂಡ್ ಮೂಲದ್ದು. ಜಗತ್ತಿನಲ್ಲಿಯೇ ನಂಬರ್ 1 ಮದ್ಯದ ಕಂಪನಿ. ಇಂಥ Diageo ಕಂಪನಿ ಭಾರತದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಕೊಂಡುಕೊಂಡಿತ್ತು. ಇದರಿಂದಾಗಿ ಜಗತ್ತಿನ ನಂಬರ್ 1 ಮದ್ಯದ ಬ್ರ್ಯಾಂಡ್ ಮ್ಯಾಕ್ಡೊವೆಲ್ ನಂಬರ್ 1, ರಾಯಲ್ ಚಾಲೆಂಜ್, ಬ್ಲ್ಯಾಕ್ ಡಾಗ್, ಕಿಂಗ್ ಫಿಶರ್ನಂಥ ಫೇಮಸ್ ಬ್ರ್ಯಾಂಡ್ಗಳ ಒಡೆಯನಾಯಿತು. ಇದೇ ರೀತಿ RCB ತಂಡದ ಮಾಲೀಕತ್ವವು ಹಸ್ತಾಂತರವಾಯಿತು. ಆಗ RCB ಕಪ್ ಗೆಲ್ತಿದ್ದಂತೆ ಭಾಗಶಃ ಅಥವಾ ಸಂಪೂರ್ಣ ತಂಡವನ್ನು ಮಾರಾಟಕ್ಕೆ Diageo ಮುಂದಾಗಿದೆ. ಬ್ರಾಂಡಿದು ಮರಿಬೇಡ ಕರುನಾಡಿಗೆ, ಸೌಂಡಿದು ಗೊತ್ತಲ್ಲ ಗಡಿಯಾಚೆಗೆ. ಯಾರೇ ಎದುರಾದರೂ ಈ ಯುದ್ಧಕ್ಕೆ, ಇಲ್ಲಾವೆ ಕಿಂಗೀಗ ಈ ಆಟಕ್ಕೆ. ಆರಿದು ರಾಯಲ್ಲು, ಸೇದು ಚಾಲೆಂಜರ್ಸ್, ಬೀದು ಬೆಂಗಳೂರು. ನೆನಪಿಡು ನಾವು ಸೋತೀವಂತ, ನೀವ್ ಗೆಲ್ತೀರಂತ ಎಂದಿಗೂ ನೀ ತಿಳಿಬೇಡ. ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ.
18 ವರ್ಷಗಳ ನಿರಂತರ ಕಾಯುವಿಕೆ ಬಳಿಕ ಆರ್ಸಿಬಿ ಕಪ್ ಗೆದ್ದಿದೆ. ಹೀಗೆ ಕಪ್ ಗೆಲ್ಲುತ್ತಿದ್ದಂತೆ ಡಿಐಜೋ ಕಂಪನಿ ತಂಡವನ್ನ ಮಾರಾಟ ಮಾಡೋಕೆ ಮುಂದಾಗಿದ್ಯಾಕೆ? ಇತ್ತೀಚೆಗೆ ವಿಜಯ್ ಮಲ್ಯ ಒಂದು ಸಂದರ್ಶನ ನೀಡಿದ್ರು. ಅದರಲ್ಲಿ ಅವರೊಂದು ಮಾತು ಹೇಳಿದ್ರು. ಅದೇ ಈಗ ಡ್ಯಾಮೇಜ್ಗೆ ಕಾರಣವಾಯ್ತಾ? ಕೇಂದ್ರ ನಿರ್ಧಾರಕ್ಕೆ ಡಿಐಜೋ ಹೆದರಿತಾ ಅಂತ ಹೇಳ್ತೀವಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ ಗೆಲ್ತಿದ್ದಂತೆ ಡಿಐಜೋ ಕಂಪನಿ ತಂಡವನ್ನ ಮಾರಾಟ ಮಾಡೋ ಚಿಂತನೆಯನ್ನ ನಡೆಸ್ತಿದೆ. ಇದರ ಹಿಂದೆ ಹಲವು ಕಾರಣಗಳಿವೆ. ಕಪ್ ಗೆಲ್ಲದಿದ್ದಾಗಲೂ ಆರ್ಸಿಬಿ ಬ್ರ್ಯಾಂಡ್ ವ್ಯಾಲ್ಯೂ ಕಡಿಮೆ ಇರಲಿಲ್ಲ. ಕಪ್ ಗೆದ್ದ ಮೇಲೆ ಟೀಮ್ ವ್ಯಾಲ್ಯೂ ಡಬಲ್ ಆಗಿದೆ. ಇದರ ನಡುವೆ ವಿಜಯ್ ಮಲ್ಯ ಆಡಿದ ಅದೊಂದು ಮಾತು ಡ್ಯಾಮೇಜ್ ಮಾಡ್ತಿದೆ. ಹೀಗಾಗಿ ತಂಡದ ಮಾರಾಟ ಚಿಂತನೆ ಬಂದಿರಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಐಪಿಎಲ್ ಹರಾಜಿನಲ್ಲಿ ವಿಜಯ್ ಮಲ್ಯ ಬೆಂಗಳೂರು ತಂಡ ಖರೀದಿಸಿದ್ರು. ಬಳಿಕ ತಮ್ಮ ಮದ್ಯದ ಬ್ರ್ಯಾಂಡ್ ಹೆಸರನ್ನ ತಂಡಕ್ಕೆ ಇಟ್ಟಿದ್ರು. ರಾಯಲ್ ಚಾಲೆಂಜರ್ಸ್ ವಿಸ್ಕಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೆಸರಿಟ್ಟಿದ್ರು. ಮೊದಲ ಸೀಸನ್ನಿಂದಲೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಟ್ಟ ಅಭಿಮಾನಿಗಳನ್ನ ಹೊಂದಿದೆ. ಹೀಗಾಗಿ ತಂಡ ಕಪ್ ಗೆಲ್ಲದೇ ಇದ್ರೂ ತಂಡದ ಮೌಲ್ಯ ವೃದ್ಧಿಸುತ್ತಲೇ ಇತ್ತು. ಕಪ್ ಗೆದ್ದ ಮೇಲೆ ತಂಡದ ಮೌಲ್ಯ ದುಪ್ಪಟ್ಟಾಗಿದೆ. ಇಂಥ ಹೊತ್ತಲ್ಲಿ ತಂಡ ಮಾರೋಕೆ ಡಿಐಜೋ ಮುಂದಾಗಿರುವುದಕ್ಕೆ ಕೆಲವು ಕಾರಣಗಳು ಇವೆ. ಆರ್ಸಿಬಿ ಮಾರಾಟಕ್ಕೆ ಕಾರಣ ಒಂದು. ಅಮೆರಿಕಾದಲ್ಲಿ ಡಿಐಜೋ ಪ್ರಾಡಕ್ಟ್ಗಳಿಗೆ ಕುಸಿದ ಬೇಡಿಕೆ. ಡಿಐಜೋ ಕಂಪನಿಯ ಅತಿದೊಡ್ಡ ಮಾರುಕಟ್ಟೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆರಂಭಿಸಿರೋ ಟ್ಯಾರಿಫ್ ಸಮರ. ಅಮೆರಿಕ ಗ್ರಾಹಕರ ಖರೀದಿ ಸಾಮರ್ಥ್ಯ ಕಡಿಮೆಯಾಗಿರೋ ಕಾರಣಕ್ಕೆ ಅಮೆರಿಕಾದಲ್ಲೇ ಡಿಐಜೋ ಕಂಪನಿಯ ದುಬಾರಿ ಮದ್ಯಕ್ಕೆ ಬೇಡಿಕೆ ಕಡಿಮೆಯಾಗಿದೆ. ಅಮೆರಿಕದಲ್ಲಿ ಆಗ್ತಿರೋ ಲಾಸ್ ಕಡಿಮೆ ಮಾಡಿಕೊಳ್ಳೋಕೆ ಆರ್ಸಿಬಿಯನ್ನ ಸಂಪೂರ್ಣವಾಗಿ ಅಥವಾ ಪಾಲುದಾರಿಕೆಯಲ್ಲಿ ನಡೆಸಲು ಉತ್ಸುಕತೆ ತೋರಿಸುತ್ತಿದೆ. This brands that I acquired was Royal Challenge whiskey, and I was thinking of ways and means of now taking Royal Challenge whiskey to the next level, which required a lot of marketing, innovation, thinking. And at the time the IPL was conceived, I was actually sitting on the BCCI committee as a representative of the Karnataka State Cricket Association, and I was very impressed with the pitch that Lalit Modi made to the BCCI committee about this league. And of course, he was working through jumping through the hoops. BCCI was quite bureaucratic at that time. But nevertheless, he called me one day and said, okay, fine, we're ready to go. Teams are going to be auctioned. Are you going to buy? And I thought to myself, I said, wow, in a country where cricket is a religion, what better platform can I have to promote my brands than through an IPL franchise? And I got greedy. I wanted one for Kingfisher and one for Royal Challenge, my whiskey brand. Okay. He said, no, you cannot possibly have two. You can only have one. Anyway, bidding time came, and I think I was pretty excited about having an IPL team to promote one of my brands. And so I bid for 3 franchises. I lost Mumbai by a very small amount of money, but then that's not surprising that Ambani's got it. Yeah. But anyway, I wound up being the highest bidder for 3. And I had to choose one. So I obviously chose Bangalore. And it then was natural that it would be Royal Challengers Bangalore because the whiskey was Royal Challenge. And that's how RCB was born. ಆರ್ಸಿಬಿ ಮಾರಾಟಕ್ಕೆ ಕಾರಣ 3. ಪರೋಕ್ಷವಾಗಿ ಮದ್ಯದ ಜಾಹೀರಾತುಗಳಿಗೆ ಕೇಂದ್ರದ ಕೊಕ್ಕೆ. ಜಗತ್ತಿನ ವಿವಿಧ ರಾಷ್ಟ್ರಗಳಲ್ಲಿ ಮದ್ಯದ ಜಾಹೀರಾತುಗಳನ್ನು ನೀಡಲು ಯಾವುದೇ ಅಡ್ಡಿ ಇಲ್ಲ. ಆದರೆ ಭಾರತದಲ್ಲಿ ಮದ್ಯ ತಂಬಾಕು ಉತ್ಪನ್ನಗಳ ಕುರಿತು ನೇರ ಜಾಹೀರಾತು ನೀಡುವಂತಿಲ್ಲ.
1990ರ ದಶಕದಲ್ಲಿಯೇ ಜಾಹೀರಾತು ನೀತಿ ಜಾರಿಗೆ ಬಂದಿತ್ತು. ಆದರೆ ನೀತಿ ನಿಯಮಗಳಲ್ಲಿದ್ದ ಲೋಪದೋಷಗಳನ್ನು ಬಳಸಿಕೊಂಡು ಮದ್ಯದ ಕಂಪನಿಗಳು ಮಿನರಲ್ ವಾಟರ್, ಮ್ಯೂಸಿಕ್ ಸಿಡಿಗಳು, ಸೋಡಾ ಸೇರಿ ಇತರ ಉತ್ಪನ್ನಗಳ ಮೂಲಕ ತಮ್ಮ ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡ್ತಿವೆ. ಅದರಲ್ಲಿ ಐಪಿಎಲ್ ತಂಡವು ಸೇರಿಕೊಂಡಿದ್ದು ವಿಜಯ್ ಮಲ್ಯ ಚಾಕಚಕ್ಯತೆ ಕಾರಣವಾಗಿದೆ. ಈಗ ಕೇಂದ್ರ ಸರ್ಕಾರ ಕಠಿಣ ನಿಯಮವನ್ನು ರೂಪಿಸಲು ಮುಂದಾಗಿದೆ. ನೀತಿ ನಿಯಮಗಳಲ್ಲಿರೋ ಲೂಪ್ ಹೋಲ್ ಬಳಕೆ ತಡೆಯಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಇತ್ತೀಚೆಗಷ್ಟೇ ಯಾವುದೇ ರೀತಿಯಲ್ಲೂ ಮದ್ಯ ಮತ್ತು ತಂಬಾಕು ಉತ್ಪನ್ನಗಳ ಜಾಹೀರಾತು ನೀಡದಂತೆ ತಡೆಯುತ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಪರೋಕ್ಷವಾಗಿಯೂ ಮದ್ಯ ಮತ್ತು ತಂಬಾಕು ಉತ್ಪನ್ನಗಳ ಜಾಹೀರಾತು ತಡೆಗೆ ನಿಯಮ ರೂಪಿಸುತ್ತೇವೆ ಅಂತ ಹೇಳಿತ್ತು. ಇದು ಡಿಐಜೋ ಕಂಪನಿಗೆ ದೊಡ್ಡ ತಲೆನೋವು ತಂದಿದೆ. ಇದರ ನಡುವೆ ವಿಜಯ್ ಮಲ್ಯ ಸಂದರ್ಶನದಲ್ಲಿ ಹೇಳಿದ್ದ ಆ ಮಾತು ಕಂಪನಿಗೆ ಡ್ಯಾಮೇಜ್ ಮಾಡಿದೆ. ಹೀಗಾಗಿ ತಂಡವನ್ನ ಮಾರೋಕೆ ಸಿದ್ಧವಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಕೇವಲ ಬೆಂಗಳೂರು ಮತ್ತು ಕರ್ನಾಟಕಕ್ಕೆ ಮಾತ್ರ ಆರ್ಸಿಬಿ ಸೀಮಿತವಾಗಿಲ್ಲ. ದೇಶ ವಿದೇಶಗಳಲ್ಲೂ ಆರ್ಸಿಬಿಗೆ ಫ್ಯಾನ್ಸ್ ಇದ್ದಾರೆ. ವಿಜಯ್ ಮಲ್ಯ ತಂಡವನ್ನ ಬ್ರ್ಯಾಂಡ್ ಮಾಡಿದ ರೀತಿ ಇದಕ್ಕೆ ಒಂದು ಕಾರಣವಾದರೆ, ವಿರಾಟ್ ಕೊಹ್ಲಿ, ಎಬಿ ಡಿವಿಲಿಯರ್ಸ್, ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ರಂತಹ ಸ್ಟಾರ್ ಆಟಗಾರರು ಇದಕ್ಕೆ ಮತ್ತೊಂದು ಕಾರಣ. ಅಂದು 483 ಕೋಟಿ ರೂಪಾಯಿಗೆ ಖರೀದಿಸಿದ್ದ ತಂಡದ ಮೌಲ್ಯ ಈಗ 16,000 ಕೋಟಿ ರೂಪಾಯಿಗೆ ಹೆಚ್ಚಿದೆ. ಡಾಲರ್ಗಳ ಲೆಕ್ಕದಲ್ಲಿ ಹೇಳುವುದಾದರೆ $2 ಬಿಲಿಯನ್ ಮೌಲ್ಯ ಹೊಂದಿದೆ. ಮಂಗಳವಾರ ಡಿಐಜೋ ಕಂಪನಿ ರಾಯಲ್ ಚಾಲೆಂಜರ್ಸ್ ಮಾರಾಟ ಮಾಡಲು ಚಿಂತನೆ ನಡೆಸಿದೆ ಅನ್ನೋ ಸುದ್ದಿ ಹೊರಬಂದಿತ್ತು. ಈ ಸುದ್ದಿ ಹೊರಬರ್ತಿದ್ದಂತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾಲೀಕತ್ವ ವಹಿಸಿರುವ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಷೇರುಗಳು ಭಾರಿ ಏರಿಕೆ ಕಂಡಿವೆ. ಮಂಗಳವಾರ ಷೇರು ಮಾರುಕಟ್ಟೆ ವಹಿವಾಟು ಆರಂಭಿಸುತ್ತಿದ್ದಂತೆ ಯುಎಸ್ಎಲ್ ಷೇರುಗಳಲ್ಲಿ ಹೂಡಿಕೆ ಮಾಡಲು ಉತ್ಸಾಹ ಕಂಡುಬಂದಿದೆ. ಇದರ ಪರಿಣಾಮ ಯುಎಸ್ಎಲ್ ಷೇರುಗಳು ಬೆಲೆ ಶೇಕಡ 3% ಆರ್ಸಿಬಿ ಮಾರಾಟಕ್ಕೆ ಡಿಐಜೋ ಮುಂದಾಗಿದೆ. ಇದು ಆರ್ಸಿಬಿ ಅಭಿಮಾನಿಗಳಿಗೆ ಶಾಕಿಂಗ್ ಸುದ್ದಿಯಾಗಿದೆ. ಯಾಕಂದ್ರೆ ಈ ಹಿಂದೆ ಹಲವು ತಂಡಗಳನ್ನು ಖರೀದಿಸಿದವರು ತಂಡಗಳನ್ನ ಹೆಸರನ್ನ ಬದಲಾಯಿಸಿದ್ದಾರೆ. ಡೆಕ್ಕನ್ ಚಾರ್ಜರ್ಸ್ ಹೈದರಾಬಾದ್ ಸನ್ರೈಸರ್ಸ್ ಹೈದರಾಬಾದ್ ಆಯಿತು. ಡೆಲ್ಲಿ ಡೇರ್ಡೆವಿಲ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಆಗಿದೆ. ಕಿಂಗ್ಸ್ 11 ಪಂಜಾಬ್ ಕಿಂಗ್ಸ್ ಆಗಿದೆ. ಹೀಗಾಗಿ ಬೆಂಗಳೂರು ತಂಡದ ಹೆಸರು ಬದಲಾಗುವ ಆತಂಕ ಶುರುವಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.